ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತಿನ ಈ ಒಂದು ವಿಜ್ಞಾನದ ವರ್ತಮಾನದ ವಿಡಿಯೋದಲ್ಲಿ ನಾವು ಕೆಲವು ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನ ತಗೋತಾ ಇದ್ದೀವಿ. ಬನ್ನಿ ಈ ಒಂದು ಪ್ರಶ್ನೆಗಳ ಚರ್ಚೆ ವಿಶ್ಲೇಷಣೆಗೆ ನಿಮ್ಮನ್ನ ನಾನು ಸ್ವಾಗತ ಕೋರ್ತೇನೆ. ಸ್ನೇಹಿತರೆ, ನಮ್ಮ ಮೊದಲನೇ ಪ್ರಶ್ನೆಯನ್ನ ಪರಿಗಣಿಸುವಂತಹ ಸಮಯ. ಹಸಿರು ಹಣ್ಣುಗಳನ್ನ ಕೃತಕವಾಗಿ ಮಾಗಿಸಲು ಬಳಸುವ ರಾಸಾಯನಿಕ ಯಾವುದು? ಕೆಮಿಕಲ್ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ರೈಪನಿಂಗ್ ಆಫ್ ಫ್ರೂಟ್ಸ್ ಯಾವುದು? ಸರಿಯಾದ ಉತ್ತರ ಯಾವುದಾಗಿದೆ? ಎಥಿಲೀನ್, ಅಸಿಟಲೀನ್, ಕಾರ್ಬನ್ ಅಥವಾ ಆಲ್ಕೋಹಾಲ್. ಹಣ್ಣುಗಳ ಒಂದು ಯುಗ ಬಂದ ತಕ್ಷಣ, ಅದರಲ್ಲೂ ವಿಶೇಷವಾಗಿ ಮಾವಿನ ಹಣ್ಣು ಮತ್ತು ಇತರೆ ಹಣ್ಣುಗಳ ಸಮಯ ಬಂದಾಗ ವ್ಯಾಪಾರಿಗಳೇನ್ ಮಾಡ್ತಾರೆ, ಹಣ್ಣುಗಳನ್ನ ಕೃತಕವಾಗಿ ಮಾಗಿಸಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹಣ್ಣುಗಳನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವಂತ ಭರಾಟೆಯಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ರಸಾಯನಶಾಸ್ತ್ರದ ಒಂದು ರಾಸಾಯನಿಕ ಅವರಿಗೆ ಅತ್ಯಂತ ಉಪಯುಕ್ತವಾಗತ್ತೆ. ಯಾವುದದು? ಎಥಿಲೀನ್, ಅಸಿಟಲೀನ್, ಕಾರ್ಬನ್ ಅಥವಾ ಆಲ್ಕೋಹಾಲ್. ಸರಿಯಾದ ಉತ್ತರ ಎಥಿಲೀನ್. ಈ ಎಥಿಲೀನ್ ಅಂದ್ರೆ ಏನು? ಇದು ರಾಸಾಯನಿಕವಾಗಿ ಏನೇನೆಲ್ಲ ಹೊಂದಿದೆ? ಇದು ಹಣ್ಣುಗಳನ್ನ ಯಾವ ರೀತಿಯಲ್ಲಿ ಬೇಗ ಹಣ್ಣು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಕೆಲವು ಪುಡಿಗಳಿಂದನೂ ಸಹ ಕಾಯಿಗಳನ್ನ ಹಣ್ಣುಗಳಾಗಿ ಮಾಡುವಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಎಥಿಲೀನ್ ಅನ್ನೋದು ಒಂದು ಸಾವಯವ ಸಂಯುಕ್ತ ಆಗಿದೆ. ಇಟ್ಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್. ಇದರ ಮಾಲಿಕ್ಯುಲರ್ ಫಾರ್ಮುಲಾ C2H4 ಮತ್ತು ಇದು ಕಲರ್ಲೆಸ್ ಮತ್ತು ಇನ್ಫ್ಲೇಮಬಲ್ ಗ್ಯಾಸ್ ಆಗಿರುವಂಥದ್ದು. ಇದ್ರ ಮೂಲಕ ಕಾಯಿಗಳಿಗೆ ಈ ಒಂದು ಎಥಿಲೀನ್ ಗ್ಯಾಸ್ನ ಪಾಸ್ ಮಾಡಿ ಅದನ್ನ ಹಣ್ಣು ಮಾಡುವಂತ ಪ್ರವೃತ್ತಿ ತುಂಬಾ ಬೆಳೀತಾ ಇದೆ. ಆದರೆ ಇದು ಆರೋಗ್ಯಕರವಾದ ಪ್ರವೃತ್ತಿ ಅಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮರಗಳಲ್ಲೇ ಮಾಗಿದ ಹಣ್ಣುಗಳನ್ನ ತಿನ್ನಿ ಅಂತ ವೈದ್ಯರು ಹೇಳೋದು ನಾವು ನೋಡಿದ್ದೀವಿ. ಆದರೆ ಮರದಲ್ಲೇ ಮಾಗುವಷ್ಟು ಹೊತ್ತು ಅಷ್ಟು ಸಮಯ ನಾವು ಅಲ್ಲಿ ಬಿಡೋದು ಇಲ್ಲ, ಹಲವಾರು ಕಾರಣಗಳಿಗೆ. ಆದ್ದರಿಂದ ಸ್ನೇಹಿತರೆ, ಈ ಎಥಿಲೀನ್ ಇಂದ ಆರ್ಟಿಫಿಷಿಯಲ್ ಆಗಿ ರೈಪನಿಂಗ್ ಆಗಿರುವಂತಹ ಫ್ರೂಟ್ಸ್ನ ನಾವು ಅವಾಯ್ಡ್ ಮಾಡೋದು ಎಲ್ಲ ರೀತಿಯಿಂದ ಒಳ್ಳೆಯದು. ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಹೊಂದಿರುತ್ತೆ? ಅಂದ್ರೆ ಐಸೋಟೋಪ್ಸ್ ಡಿಫರ್ ಇನ್. 4 ಚಾಯ್ಸಸ್ ಏನ್ ಹೇಳುತ್ತೆ? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್. ಇವು 4ರಲ್ಲಿ ಯಾವುದರಲ್ಲಿ ವ್ಯತ್ಯಾಸವನ್ನ ಕಾಣುವಂಥದ್ದು ಐಸೋಟೋಪ್ಗಳ ನಡುವೆ? ಸಮಸ್ಥಾನಿಗಳು ಯಾವುದರಲ್ಲಿ ವ್ಯತ್ಯಾಸವನ್ನ ಹೊಂದಿರುತ್ತೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈ ಐಸೋಟೋಪ್ ಅಥವಾ ಸಮಸ್ಥಾನಿಗಳು ಅಂದ್ರೆ ಮೊದಲು ನಮ್ಗೆ ಏನು ಅಂತ ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ನ್ಯೂಟ್ರಾನ್. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಆಟಮ್ ಒಳಗಡೆ ಏನಿರುತ್ತೆ? ಒಂದು ಆಟಮ್ ಒಳಗಡೆ ಸ್ವಲ್ಪ ತಮಾಷೆಯಾಗಿ ಹೇಳಬೇಕು ಅಂದ್ರೆ ಒಂದು ಪೆನ್ ಇರುತ್ತೆ. ಆಟಮ್ ಒಳಗಡೆ ಪೆನ್ ಹೇಗಿರುತ್ತಪ್ಪ ಅಂದ್ರೆ, ಆಟಮ್ ಒಳಗಡೆ ಇರುವಂತದ್ದು ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬೀಜ ಕೇಂದ್ರದಲ್ಲಿದ್ದು, ಎಲೆಕ್ಟ್ರಾನುಗಳು ಈ ಬೀಜ ಕೇಂದ್ರದ ಸುತ್ತುತ್ತಾ ಇರುವಂಥದ್ದು ನಮಗೆ ಇದುವರೆಗೂ ಕಂಡು ಬಂದಿರುವಂತ ಗೊತ್ತಾಗಿರುವಂತಹ ಅಟಾಮಿಕ್ ಸ್ಟ್ರಕ್ಚರ್. ಇಲ್ಲಿ ಏನಾಗ್ತಾ ಇದೆ? ಸಮಸ್ಥಾನಿಗಳು ಅಂತ ಹೇಳ್ತಾ ಇದ್ದೀವಿ. ಸಮಸ್ಥಾನಿಗಳು ಅಂದ್ರೆ ಯಾವುವು? ಅಟಾಮಿಕ್ ನಂಬರ್ ಅಂದ್ರೆ ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ಬೇರೆ ಬೇರೆ ಇರುವಂಥದ್ದು. ಪರಮಾಣು ರಾಶಿ ಹೇಗ್ ಬೇರೆ ಆಗಕ್ ಸಾಧ್ಯ? ನ್ಯೂಟ್ರಾನ್ಗಳ ವ್ಯತ್ಯಾಸದಿಂದ ಪರಮಾಣು ರಾಶಿ ಬೇರೆ ಆಗೋದಿಕ್ಕೆ ಸಾಧ್ಯ. ಹಾಗಾಗಿ ಸಮಸ್ಥಾನಿಗಳು ನ್ಯೂಟ್ರಾನ್ ಸಂಖ್ಯೆಗಳಲ್ಲಿ ವ್ಯತ್ಯಾಸವನ್ನ ಹೊಂದಿರುತ್ತವೆ. ಇಲ್ಲಿ 2 ಚಿತ್ರಗಳನ್ನ ನಿಮ್ಮ ಮುಂದೆ ಕಣ್ಮುಂದೆ ಇಡಲಾಗ್ತಾ ಇದೆ. ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಮತ್ತು ಐಸೋಟೋಪ್ಸ್ ಆಫ್ ಆಕ್ಸಿಜನ್. ಹಾಗಾದ್ರೆ ಇವೆರಡಕ್ಕೆ ಐಸೋಟೋಪ್ಸ್ ಇದೆಯಾ? ಖಂಡಿತ ಇಲ್ಲ. ನಮ್ಮ ಪೀರಿಯಾಡಿಕ್ ಟೇಬಲ್, ಆವರ್ತ ಕೋಷ್ಟಕದಲ್ಲಿ ಬರುವಂತಹ ಧಾತುಗಳಲ್ಲಿ ಅನೇಕ ಧಾತುಗಳಿಗೆ ಈ ರೀತಿಯ ಐಸೋಟೋಪ್ಸ್ ಇರೋದುಂಟು. ಅದರಲ್ಲಿ 2 ಉದಾಹರಣೆಗಳು ಮಾತ್ರ ನಿಮ್ಮ ಕಣ್ಮುಂದೆ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಹೈಡ್ರೋಜನ್ಗೆ 3 ಐಸೋಟೋಪ್ಸ್ ಇದೆ.
ಹೈಡ್ರೋಜನ್, ಡ್ಯೂಟೇರಿಯಂ, ಟ್ರಿಶಿಯಂ ಅಂತ. ಹಾಗೆ ಆಕ್ಸಿಜನ್ಗೂ ಅಷ್ಟೇ O8O16 ಮತ್ತು 8O18 ಅನ್ನುವಂಥ 2 ಐಸೋಟೋಪ್ಗಳಿವೆ. ಈ ಐಸೋಟೋಪ್ಗಳ ಬಗ್ಗೆ ವಿಶೇಷವಾಗಿ ನಾವು ಇನ್ನೂ ಒಂದು ಕೋರ್ಸ್ನ ಮಾಡೋಣ. ವಿಶೇಷವಾಗಿ ಈ ಐಸೋಟೋಪ್ಗಳು ಅತ್ಯಂತ ಪ್ರಭಾವಶಾಲಿಯಾದದ್ದು. ಅದರಲ್ಲೂ ಯುರೇನಿಯಂ 235 ಮತ್ತು ಯುರೇನಿಯಂ 238 ಅನ್ನುವಂಥ 2 ಐಸೋಟೋಪ್ಗಳು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂದು ಅಲ್ಲಿಂದ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅನುಕೂಲ ಮಾಡಿಕೊಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಕಾರ್ಬನ್ ಐಸೋಟೋಪ್ನಿಂದ ನಾವು ಯಾವುದೇ ಒಂದು ಜೀವಿ ಎಷ್ಟು ವರ್ಷ ಹಳೆಯದು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ. ಅದನ್ನ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಹಾಗೇನೆ ಫಾಸ್ಫರಸ್ ಐಸೋಟೋಪ್ ಇದೆ. ಅದ್ರ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವನ್ನ ಕಂಡುಹಿಡಿಯುವಂತ ವ್ಯವಸ್ಥೆಯನ್ನ ವಿಜ್ಞಾನ ನಮಗೆ ಮಾಡಿಕೊಟ್ಟಿದೆ. ಮುಂದಿನ ಪ್ರಶ್ನೆ ನೋಡೋಣ. ಆನ್ ಎಲಿಮೆಂಟ್ ಆಫ್ ಅಟಾಮಿಕ್ ನಂಬರ್ 7 ಕಂಟೈನ್ಸ್. ಪರಮಾಣು ಸಂಖ್ಯೆ 7 ಆಗಿರುವ ಧಾತುವಿನಲ್ಲಿ ಏನೇನೆಲ್ಲ ಕಂಡು ಬರುತ್ತೆ? ಈಗಷ್ಟೇ ನಾನು ಒಂದು ಆಟಮ್ನಲ್ಲಿ ನಮಗೆ ಏನೇನೆಲ್ಲ ಸಿಗುತ್ತೆ? ಪೆನ್ ಸಿಗುತ್ತೆ, ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳು ಸಿಗುತ್ತೆ ಅಂತ ಹೇಳಿದೆ. ಹಾಗಾದ್ರೆ 7 ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆ 7 ಆಗಿರುವಂತಹ ಒಂದು ಆಟಮ್ನಲ್ಲಿ ನಮ್ಗೇನೇನೆಲ್ಲ ಕಂಡು ಬರುತ್ತೆ? ಚಾಯ್ಸಸ್ ಏನೇನಿದೆ? 2 ಎಲೆಕ್ಟ್ರಾನ್, 3 ನ್ಯೂಟ್ರಾನ್, 2 ಪ್ರೋಟಾನ್, 7 ಎಲೆಕ್ಟ್ರಾನ್, 14 ನ್ಯೂಟ್ರಾನ್, 7 ಪ್ರೋಟಾನ್, 3 ಎಲೆಕ್ಟ್ರಾನ್, 3 ನ್ಯೂಟ್ರಾನ್, 1 ಪ್ರೋಟಾನ್, ಅಥವಾ 7 ಎಲೆಕ್ಟ್ರಾನ್, 7 ಪ್ರೋಟಾನ್. ಇದರಲ್ಲಿ ಸರಿಯಾದ ಉತ್ತರ 7 ಎಲೆಕ್ಟ್ರಾನ್ ಮತ್ತು 7 ಪ್ರೋಟಾನ್ಗಳು. ಕೊಟ್ಟಿರುವಂತಹ 3 ಇತರೆ ಚಾಯ್ಸ್ಗಳು ಯಾವುದು ಈ ಒಂದು ಪ್ರಶ್ನೆಯ ಉತ್ತರಕ್ಕೆ ಮ್ಯಾಚ್ ಆಗಲ್ಲ. ಇಲ್ಲಿ ನೋಡಿ, ಒಂದು ಧಾತು, ಒಂದು ಧಾತುವಿನ ಪರಮಾಣು ಸಂಖ್ಯೆ 7 ಅನ್ನೋ ಧಾತುವಿನ ಒಂದು ಆಟಮ್ನ ಒಂದು ಭಾಗವನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಆಟಮ್ ಒಳಗಡೆ ಏನೇನೆಲ್ಲ ಇರುತ್ತೆ? ಪ್ರೋಟಾನ್ಗಳು 7, ನ್ಯೂಟ್ರಾನ್ಗಳು 7 ಇದೆ ಇದರಲ್ಲಿ, ಆದರೆ ಎಲೆಕ್ಟ್ರಾನ್ಗಳು ಸಹ 7. ಸ್ಥಿರವಾಗಿರುವಂಥದ್ದು ಪ್ರೋಟಾನ್ ಮತ್ತು ಎಲೆಕ್ಟ್ರಾನುಗಳು ಮಾತ್ರ. ಎಲೆಕ್ಟ್ರಾನ್ ಋಣ ಚಿಹ್ನೆಯನ್ನು ಹೊಂದಿದ್ದು, ಪ್ರೋಟಾನ್ ಧನ ಚಿಹ್ನೆಯನ್ನು ಹೊಂದಿರುವಂಥದ್ದು. ಆದರೆ ನ್ಯೂಟ್ರಾನ್ಗಳು 7 ಇರಬಹುದು, 8 ಇರಬಹುದು, 9 ಇರಬಹುದು. ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಐಸೋಟೋಪ್ ವಿ ಆರ್ ಟಾಕಿಂಗ್ ಅಬೌಟ್. ಹಾಗಾಗಿ ಸ್ಥಿರವಾಗಿರುವಂಥದ್ದು ಎಲೆಕ್ಟ್ರಾನುಗಳು. ಎಷ್ಟು ಎಲೆಕ್ಟ್ರಾನ್ ಇರುತ್ತೋ ಅಷ್ಟೇ ಪ್ರೋಟಾನುಗಳು ಇರುವಂಥದ್ದು. ಹಾಗಾಗಿ ಒಂದು ಆಟಮ್ ಏನಿರುತ್ತೆ ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ. ಪ್ರೋಟಾನ್ ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಇಟ್ ವಿಲ್ ನೋ ಲಾಂಗರ್ ಬಿ ಅನ್ ಆಟಮ್, ರಾದರ್ ಇಟ್ ಬಿಕಮ್ಸ್ ಅನ್ ಅಯಾನ್. ಅದು ಯಾವುದೇ ಕಾರಣಕ್ಕೂ ಪರಮಾಣು ಆಗಿರಲ್ಲ, ಆದರೆ ಅಯಾನ್ ಆಗತ್ತೆ. ಆದ್ದರಿಂದ ಒಂದು ಅಟಾಮಿಕ್ ನಂಬರ್ ಅಂತ ಹೇಳಿದ ತಕ್ಷಣ ಅಷ್ಟೇ ನಂಬರ್ನ ಪ್ರೋಟಾನ್ಗಳು ಸಹ ಆ ಒಂದು ಪರಮಾಣುವಿನಲ್ಲಿ ಇರುತ್ತೆ ಅನ್ನೋ ಪರಿಕಲ್ಪನೆ ನೀವು ಮನದಟ್ಟು ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ, ನಂಬರ್ ಆಫ್ ಪ್ರೋಟಾನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ 20 ಕ್ಯಾಲ್ಸಿಯಂ 40. 20 ಕ್ಯಾಲ್ಸಿಯಂ 40ರಲ್ಲಿರುವ ಪ್ರೋಟಾನುಗಳ ಸಂಖ್ಯೆ ಎಷ್ಟು? ಇಲ್ಲಿ ಕೇಳುವಂತ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರೋಟಾನುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇರೋದು ಇಲ್ಲಿ ಪ್ರೋಟಾನುಗಳ ಸಂಖ್ಯೆ 20 ಆಗಿದೆ. ಯಾಕೆ 20 ಆಗಿದೆ? ಅಟಾಮಿಕ್ ವೇಟ್ ಮತ್ತು ಅಟಾಮಿಕ್ ಮಾಸ್ ಬಗ್ಗೆ ನಾವು ನೋಡೋದಾದ್ರೆ, ಹಿಂದಿನ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದೀವಿ? ಕ್ಯಾಲ್ಸಿಯಂ ಅನ್ನೋ ಒಂದು ಧಾತು, ಇದರ ಪರಮಾಣು ಸಂಖ್ಯೆ ಕೆಳಗಡೆ ಬರೆಯುವಂಥದ್ದು ನಾವು. ಇಲ್ಲಿ ನೋಡಿ, ಪರಮಾಣು ಸಂಖ್ಯೆ ಕೆಳಗಡೆ ಬರೆದಿರುವಂಥದ್ದು ಮತ್ತು ಪರಮಾಣು ರಾಶಿಯನ್ನ ಮೇಲ್ಗಡೆ ಬರೆದಿರುವಂಥದ್ದು. ಪರಮಾಣು ಸಂಖ್ಯೆ ಅಂದ್ರೆ ಎಲೆಕ್ಟ್ರಾನ್ ಸಂಖ್ಯೆ. ಎಲೆಕ್ಟ್ರಾನ್ಗಳು ಎಷ್ಟಿರುತ್ತೋ ಅಷ್ಟೇ ಪ್ರೋಟಾನ್ಗಳು ಇರಬೇಕು ಅಂತ ಈಗಷ್ಟೇ ಹೇಳಿದೆ ನಾನು. ಹಾಗಾಗಿ ಇದರಲ್ಲಿ ಇರುವಂತಹ ಪ್ರೋಟಾನುಗಳ ಸಂಖ್ಯೆನೂ 20, ಎಲೆಕ್ಟ್ರಾನುಗಳ ಸಂಖ್ಯೆನೂ 20. ಆಶ್ಚರ್ಯ ಅಂದ್ರೆ ನ್ಯೂಟ್ರಾನ್ಗಳ ಸಂಖ್ಯೆನೂ 20. ಯಾಕೆ?
ಪರಮಾಣು ರಾಶಿಯಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೇರ್ಕೊಂಡಿರುತ್ತೆ. ಪರಮಾಣು ರಾಶಿ 40 ಅಂದಾಗ, ಪ್ರೋಟಾನ್ಗಳು 40 ಅಂದಾಗ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಾಗಬೇಕು? ಪರಮಾಣು ರಾಶಿ 40 ಅಂದಾಗ, ಪ್ರೋಟಾನ್ಗಳು 20 ಅಂದಾಗ ನ್ಯೂಟ್ರಾನ್ಗಳು ಎಷ್ಟಾಗಬೇಕು? ಅದು 20 ಆಗಬೇಕು ತಾನೆ. ಇದೊಂದು ಟ್ರಿಕಿಯಾದ ಪ್ರಶ್ನೆ ಮತ್ತು ಸುಲಭವಾದ ಪ್ರಶ್ನೆಯೂ ಸಹ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಸ್ಟ್ರಾಂಗ್ ಆಸಿಡ್? ಸಿಟ್ರಿಕ್ ಆಮ್ಲ, ಬೆನ್ಜೋಯಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಅಸಿಟಿಕ್ ಆಮ್ಲ? ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ಆಸಿಡ್ ಮತ್ತು ಬೇಸ್ ಇವೆರಡನ್ನ ನಾವು ಪರಿಗಣಿಸಬೇಕಾಗತ್ತೆ. ಅದರಲ್ಲಿ ಸ್ಟ್ರಾಂಗ್ ಆಸಿಡ್ ಯಾವುದು, ವೀಕ್ ಆಸಿಡ್ ಯಾವುದು, ಸ್ಟ್ರಾಂಗ್ ಬೇಸ್ ಯಾವುದು ಮತ್ತು ವೀಕ್ ಬೇಸ್ ಯಾವುದು, ಅದರ ಜೊತೆಗೆ ಆರ್ಗ್ಯಾನಿಕ್ ಬೇಸ್ ಯಾವುದು ಮತ್ತು ಇನ್ಆರ್ಗ್ಯಾನಿಕ್ ಬೇಸ್ ಯಾವುದು, ಈ 6ರ ಪರಿಕಲ್ಪನೆ ನಮಗೆ ಉನ್ನತ ಮಟ್ಟಕ್ಕೆ ಇರಬೇಕಾಗತ್ತೆ. ಈಗ ಸಿಟ್ರಿಕ್ ಆಮ್ಲ, ಬೆನ್ಜೋಯಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ, ಸಿಟ್ರಿಕ್ ಆಸಿಡ್, ಬೆನ್ಜೋಯಿಕ್ ಆಸಿಡ್ ಮತ್ತು ಆಸಿಟಿಕ್ ಆಸಿಡ್ ಏನಿದೆ ಇವೆಲ್ಲವೂ ವೀಕ್ ಆಸಿಡ್ಸ್. ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಇವು ಸ್ಟ್ರಾಂಗ್ ಆಸಿಡ್ಸ್ ಆಗಿರುವಂಥದ್ದು. ಅದೇ ರೀತಿ ಬೇಸ್ಗಳ ಬಗ್ಗೆನೂ ಅಥವಾ ಆಲ್ಕಲೈ ಬಗ್ಗೆನೂ ನೀವು ವಿಶೇಷವಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ನೋಡಿ ಮುಂದಿನ ಪ್ರಶ್ನೆಯಲ್ಲಿ ಇವುಗಳಲ್ಲಿ ಸಾವಯವ ಪ್ರತ್ಯಾಮ್ಲ ಯಾವುದು? Which of the following is an organic base? Sodium hydroxide, uracil, calcium hydroxide, potassium hydroxide. ಹೈಡ್ರಾಕ್ಸೈಡ್ ಅಂತ ಬಂದದ್ದು ಅಥವಾ OH ಧಾತು ಅಂದ್ರೆ OH ಪೇರ್ ಇರುವಂತದ್ದು ಎಲ್ಲವೂ ಸಹ ಬೇಸ್ ಆಗಿರುತ್ತೆ. H+ ಇರುವಂತದ್ದು ಎಲ್ಲವೂ ಆಸಿಡ್ ಆಗಿರುತ್ತೆ. H+ ಅಂದ್ರೆ ಆಮ್ಲ, OH- ಅಂತಂದ್ರೆ ಪ್ರತ್ಯಾಮ್ಲ. ಯಾವ ಪ್ರತ್ಯಾಮ್ಲವು ನೀರಿನಲ್ಲಿ ವಿಲೀನವಾಗುತ್ತೋ ಅಂತದನ್ನ ನಾವು ಆಲ್ಕಲಿ ಅಂತ ಕರಿತೀವಿ. ಇಲ್ಲಿನ ಪ್ರಶ್ನೆಯೇ ಬೇರೆ. ಆರ್ಗ್ಯಾನಿಕ್ ಬೇಸ್ ಯಾವುದು ಅಂತ ಕೇಳ್ತಾ ಇರೋದು. ಇವೆಲ್ಲವೂ ಬೇಸೆ, ಅದರ ಆರ್ಗ್ಯಾನಿಕ್ ಬೇಸ್ ಯಾವುದು? ಆರ್ಗ್ಯಾನಿಕ್ ಬೇಸ್ ಯುರಾಸಿಲ್. ಅಡಿನಿನ್, ಗಾನಿನ್, ಸೈಟೋಸಿನ್, ಥೈಮಿನ್ ಮತ್ತು ಯುರಾಸಿಲ್ ಇವೆಲ್ಲವೂ ಸಹ ಆರ್ಗ್ಯಾನಿಕ್ ಬೇಸ್ಗಳು. ಇವೆಲ್ಲವನ್ನ ನಾವು ಎಲ್ಲಿ ಕಾಣ್ಬರ್ತೀವಿ? DNA ಮೆಟೀರಿಯಲ್ ಮೇಲೆ ಕಾಣ್ತೀವಿ. ಇದು ತುಂಬಾ ಮುಖ್ಯವಾದ ವಿಚಾರ. ವಿಜ್ಞಾನವನ್ನ ನಾವು ಓದುವಾಗ ಈ ರೀತಿಯ ಲಿಂಕ್ ನ ತಗೋಬೇಕು. DNA ಸ್ಟ್ರಕ್ಚರ್ ಏನು, RNA ಸ್ಟ್ರಕ್ಚರ್ ಏನು, ಅದ್ರ ಮೇಲೆ ಈ ಅಡಿನಿನ್ನು, ಗಾನಿನ್ನು, ಸೈಟೋಸಿನ್ನು, ಥೈಮಿನ್ನು ಮತ್ತು ಯುರಾಸಿಲ್ ಈ 5 ಬೇಸಸ್ಗಳು ಒಂದಕ್ಕೊಂದು ಕೊಂಡಿಯಾಗಿ ನಿಂತ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಒಂದು DNA ಇನ್ನೊಂದು DNA ಸ್ಟ್ರಕ್ಚರ್ ಒಂದೇ ತರ ಇರಲ್ಲ. ಹಾಗಾಗಿ ಅದರಲ್ಲಿ ಕಾಂಬಿನೇಷನ್ಗಳೇ ಬೇರೆ ಆಗುತ್ತೆ. DNA ಕಂಡಿಡಿದವ್ರು ಯಾರು, DNA ಮೂಲಕ ನಮ್ಗೆ ಆಗ್ತಾ ಇರುವಂತ ಅನುಕೂಲಗಳು ಏನೇನು ಅನ್ನೋದ್ರ ಬಗ್ಗೆ ಎಲ್ಲ ನಾವೇನ್ ಮಾಡಬಹುದು, ಒಮ್ಮೆ DNA ಪೇಜ್ಗಳನ್ನ ತಿರುಗಿ ಹಾಕಿ ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಯುರಾಸಿಲ್. ಮುಂದಿನ ಪ್ರಶ್ನೆ, ವಿಚ್ ಇಸ್ ದಿ ಮಾನೋಮರ್ ಆಫ್ ನೈಲಾನ್? ನೈಲಾನ್ ನ ಮಾನೋಮರ್ ಯಾವುದು? ಕ್ಯಾಪ್ರೋಲ್ಯಾಕ್ಟಮ್, ವಿನೈಲ್ ಕ್ಲೋರೈಡ್, ಎಸ್ಟರ್, ಕ್ಲೋರೋಪ್ರೀನ್. ಸರಿಯಾದ ಉತ್ತರ ಕ್ಯಾಪ್ರೋಲ್ಯಾಕ್ಟಮ್. ಕ್ಯಾಪ್ರೋಲ್ಯಾಕ್ಟಮ್ ಮಾನೋಮರ್ ಮತ್ತು ಪಾಲಿಮರ್ ಅನ್ನೋದು ಎಲ್ಲಿ ಬರುವಂಥದ್ದು? ಇವೆಲ್ಲವೂ ಫೈಬರ್ಸ್ ಅಲ್ಲಿ ಬರುವಂಥದ್ದು. ಒಂದೊಂದೇ ಎಳೆಗಳನ್ನ ಪಾಲಿಮರ್, ಒಂದೊಂದೇ ಎಳೆಗಳನ್ನ ಮಾನೋಮರ್ ಅಂತ ಕರೆದು ಆ ಮಾನೋಮರ್ ಎಳೆಗಳನ್ನ ಒಂದಕ್ಕೊಂದು ಸೇರಿಸಿ ಮಾಡುವಂಥದ್ದು ಪಾಲಿಮರ್. ನಾವೆಲ್ಲ ನೋಡಿದೀವಿ PVC ಪೈಪುಗಳ ಬಗ್ಗೆ ನಮಗೆ ಗೊತ್ತು. ನಾವು ನಮ್ಮ ಮನೆಗಳಲ್ಲಿ ನೀರು ಹೋಗೋದಿಕ್ಕೆ ಬಳಸುವಂತ ಪೈಪುಗಳು, ನಮ್ಮ ಮನೆಗಳಿಗೆ ನೀರು ತರುವಂತಹ ಪೈಪುಗಳು, ಇವೆಲ್ಲವೂ ಸಹ PVC ಪೈಪುಗಳು. ಪಾಲಿವಿನೈಲ್ ಕ್ಲೋರೈಡ್ ಅನ್ನೋದು PVCಯ ವಿಸ್ತೃತ ರೂಪ. ಹಾಗಾದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅನ್ನೋದು ಪಾಲಿಮರ್ ಆದ್ರೆ ಅದರಲ್ಲಿ ರಿಪೀಟಿಂಗ್ ಯೂನಿಟ್ ಆಗಿರುವಂತಹ ಮಾನೋಮರ್ ಯಾವುದು? ವಿನೈಲ್ ಕ್ಲೋರೈಡ್.
ಹಾಗೇನೆ ಕ್ಯಾಪ್ರೋಲ್ಯಾಕ್ಟಮ್ ಅನ್ನೋ ಮಾನೋಮರು ರಿಪೀಟ್ ಆಗಿ ಆಗಿರುವಂಥದ್ದು ಪಾಲಿಮರ್, ಅದು ನೈಲಾನ್. ಎಸ್ಟರ್ನಿಂದ ಪಾಲಿಯೆಸ್ಟರ್. ಹೀಗೆ ಯಾವುದು ಪಾಲಿಮರ್ ಯಾವುದು ಮಾನೋಮರ್ ಅನ್ನೋದ್ರ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೋಬೇಕಾಗತ್ತೆ. ಹಾಗೆ ಇಲ್ಲೊಂದಷ್ಟು ಮಾನೋಮರ್ ಮತ್ತು ಪಾಲಿಮರ್ಗಳನ್ನ ನಿಮ್ಮ ಇನ್ಫಾರ್ಮೇಶನ್ಗಾಗಿ ನೀಡಲಾಗಿದೆ. ಈಥೇನ್ ಮಾನೋಮರ್ ಆದ್ರೆ ಪಾಲಿಈಥೇನ್ ಪಾಲಿಮರ್, ಟೆಟ್ರಾಫ್ಲೋರೋ ಈಥೇನ್ ಮಾನೋಮರ್ ಆದ್ರೆ ಪಾಲಿಟೆಟ್ರಾಫ್ಲೋರೋ ಈಥೇನ್ ಟೆಫ್ಲಾನ್, ಅದು ಪಾಲಿಮರ್ ಆಗತ್ತೆ. ಅಕ್ರಿಲೋನೈಟ್ರೈಲ್ ಪಾಲಿಆಕ್ರಿಲೋನೈಟ್ರೈಲ್, ಇಲ್ಲಿ ಫಿನಾಲ್ ಪ್ಲಸ್ ಫಾರ್ಮಾಲ್ಡಿಹೈಡ್, ನೋವಾಲ್ಯಾಕ್, ಕ್ಯಾಪ್ರೋಲ್ಯಾಕ್ಟಮ್, ನೈಲಾನ್ 6, ನೈಲಾನ್ 6,6 ಹೆಕ್ಸಾಮೀಥೈಲ್, ಮೀಥೈಲ್ ಇನಡಮೈನ್, ಅಡಿಪಿಕ್ ಆಸಿಡ್. ಅಂದ್ರೆ ಈ ಎಲ್ಲ ಮಾನೋಮರ್ಗಳು ಇವೆಲ್ಲ ಪಾಲಿಮರ್ಗಳನ್ನ ಮಾಡ್ತಾ ಇದೆ ಅಂತ ಅರ್ಥ. ಈ ಪಾಲಿಮರ್ಗಳನ್ನ ನಾವು ಬೇರೆ ಬೇರೆ ಇದಕ್ಕೆಲ್ಲ ಬಳಕೆ ಮಾಡ್ಕೋತೀವಿ. ಟೆಫ್ಲಾನ್ ನ ಯಾತಕ್ಕೆ ಬಳಕೆ ಮಾಡ್ಕೋತೀವಿ? ಟೆಫ್ಲಾನ್ ಕೋಟಿಂಗ್ ಅಂತ ಹೇಳ್ತೀವಿ. ಅಡಿಗೆ ಮನೆಯಲ್ಲಿ ಬಳಸುವಂತ ಪಾತ್ರೆಗಳಿಗೆ ಟೆಫ್ಲಾನ್ ಕೋಟಿಂಗ್ ಇದ್ರೆ ಚೆನ್ನಾಗಿರತ್ತೆ ಅಂತ ಅದನ್ನ ನಾವು ಲೇಪನ ಮಾಡಿ ಬಳಕೆ ಮಾಡ್ಕೋತೀವಿ. ಮುಂದಿನ ಪ್ರಶ್ನೆ, ಆಹಾರ ಸಂರಕ್ಷಣೆಯಲ್ಲಿ ಮೇಣದ ಕಾಗದ ಬಳಸಲು ಕಾರಣ ಏನು? ವೈ ಇಸ್ ವ್ಯಾಕ್ಸ್ ಪೇಪರ್ ಯೂಸ್ಡ್ ಫಾರ್ ಫುಡ್ ಪ್ರೊಟೆಕ್ಷನ್? ಬೇಗ ನೀರು ಹೀರಿಕೊಳ್ಳೋದಿಕ್ಕ, ಆರ್ದ್ರತೆಯಿಂದ ರಕ್ಷಿಸೋದಿಕ್ಕ, ಇದು ಪರಿಸರ ಸ್ನೇಹಿಯಾಗಿದೆ ಅಂತಲೋ ಅಥವಾ ಇತರ ಎಲ್ಲಾ ವಸ್ತುಗಳಿಗಿಂತ ಅಗ್ಗವಾಗಿದೆ ಅಂತ ನಾವು ವ್ಯಾಕ್ಸ್ ಪೇಪರ್ನ ಯೂಸ್ ಮಾಡ್ತೀವ? ಸರಿಯಾದ ಉತ್ತರ ಆರ್ದ್ರತೆಯಿಂದ ರಕ್ಷಿಸುತ್ತದೆ. ಆರ್ದ್ರತೆ ಅಂದ್ರೆ ಏನು? ಇಂಗ್ಲಿಷ್ನಲ್ಲಿ ಇದನ್ನ ಹ್ಯೂಮಿಡಿಟಿ ಅಂತ ಕರೀತಾರೆ. ಹ್ಯೂಮಿಡಿಟಿ ಅಂದ್ರೆ ನೀರು ಅಥವಾ ನೀರಾವಿ ಇರುವಂತಹ ಗುಣ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ತಿನ್ನುವಂತಹ ಪದಾರ್ಥಗಳಲ್ಲಿ ಅನೇಕ ಪದಾರ್ಥಗಳಲ್ಲಿ ನೀರಿನ ಭಾಗ ಹೆಚ್ಚು ಮಟ್ಟದ್ದಿರುತ್ತೆ. ಈ ನೀರಿನ ಭಾಗ ಹೊರಟು ಹೋಯ್ತು ಅಂತಂದ್ರೆ ಆ ವಸ್ತು, ಆ ತಿನ್ನುವ ವಸ್ತು ಏನಾಗತ್ತೆ, ಶುಷ್ಕವಾಗತ್ತೆ ಅಥವಾ ಒಣಗಿ ಹೋಗುತ್ತೆ. ತಿನ್ನೋದಿಕ್ಕೆ ನಮಗೆ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಈ ಆರ್ದ್ರತೆಯನ್ನ ಹೋಗದೆ ಇರೋ ಹಾಗೆ ಮಾಡಕ್ಕೆ, ಆರ್ದ್ರತೆಯನ್ನ ಕಾಪಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಫುಡ್ ನ ವ್ಯಾಕ್ಸ್ ಪೇಪರ್ ಅಲ್ಲಿ ಬೈಂಡ್ ಮಾಡ್ತಾರೆ. ಈ ರೀತಿಯಾಗಿ. ಮುಂದಿನ ಪ್ರಶ್ನೆ, ಲೆಮೊನೈಟ್ ಅಂಡ್ ಸೆಡರೈಟ್ ಆರ್ ದಿ ಓರ್ಸ್ ಆಫ್. ಲೆಮೊನೈಟ್ ಮತ್ತು ಸೆಡರೈಟ್ ಇದರ ಅದರುಗಳಾಗಿವೆ. ಯಾವುದರ ಅದರಾಗಿದೆ ಇದು? ತಾಮ್ರ, ಸತು, ಚಿನ್ನ ಅಥವಾ ಕಬ್ಬಿಣ? ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ. ಇಲ್ಲಿ ಗಮನಿಸೋ ಹಾಗೆ ಕಬ್ಬಿಣಕ್ಕೆ 5 ರೀತಿಯ ಅದರುಗಳ ಲಭ್ಯ ಇದೆ. ಅಂದ್ರೆ ಈ 5 ರೀತಿಯ ಅದರುಗಳಿಂದ ನಾವು ಕಬ್ಬಿಣವನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಕರ್ನಾಟಕದಲ್ಲಿರುವಂತಹ ಕುದುರೆಮುಖ, ಇಲ್ಲಿ ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ಗಳು ವಿಪುಲವಾಗಿ ಸಿಗ್ತಾ ಇವೆ. ಹಾಗಾಗಿ ನಾವು ಅಲ್ಲಿಂದ ಕಬ್ಬಿಣವನ್ನ ಉದ್ಧರಣೆ ಮಾಡ್ತಾ ಇದ್ದೀವಿ. ಮ್ಯಾಗ್ನೆಟೈಟ್ Fe3O4, ಹೆಮಟೈಟ್ Fe2O3, ಜಿಯೋಥೈಟ್ FeOOH, ಲಿಮೋನೈಟ್ FeOOH NH2O ಮತ್ತು ಸೈಡೆರೈಟ್ FeCO3. ಇವೆಲ್ಲವೂ ಕಬ್ಬಿಣದ ಅದರುಗಳು. ಯಾವ ವಸ್ತುವಿನಿಂದ ನಾವು ಪ್ರಾಯೋಗಿಕವಾಗಿ ಯಾವುದೇ ರೀತಿಯ ಲೋಹಗಳನ್ನ ಉದ್ಧರಣ ಮಾಡಬಹುದೋ ಅಂಥದನ್ನ ನಾವು ಓರ್ ಅಥವಾ ಅದರು ಅಂತ ಕರಿತೀವಿ. ಇಲ್ಲಿ ಲೆಮೊನೈಟ್ ಮತ್ತು ಹೆಮಟೈಟ್ ಅದರುಗಳ ಚಿತ್ರವನ್ನ ನೀವು ನೋಡಬಹುದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದೀಸ್ ಎಲಿಮೆಂಟ್ಸ್ ಈಸ್ ಅಬಂಡೆಂಟ್ಲಿ ಅವೈಲಬಲ್ ಇನ್ ಅರ್ತ್ಸ್ ಕ್ರಸ್ಟ್? ಭೂತೊಗಟೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ದೊರೆಯುವ ಧಾತು ಯಾವುದು? ಇಂಗಾಲ, ಆಮ್ಲಜನಕ, ಜಲಜನಕ ಅಥವಾ ಸಿಲಿಕಾನ್? ಭೂತೊಗಟೆ ಅಂದ್ರೆ ಯಾವುದು? ಭೂಮಿಯ ಮೇಲ್ಮೈಯ ಅಥವಾ ಒಳಗಡೆ ಇರುವಂಥದ್ದ? ಮೊದಲು ನಮಗೆ ಭೂತೊಗಟೆಯ ಪರಿಕಲ್ಪನೆ ಇರಬೇಕಾಗತ್ತೆ. ಸ್ವಲ್ಪ ಫಿಸಿಕ್ಸ್ ನ ಬಗ್ಗೆ ನಾವು ಇದನ್ನ ಆಲೋಚನೆ ಮಾಡಿ ಓದಿದ್ದಾದ್ರೆ ಭೂತೊಗಟೆ ಅಂದ್ರೆ ಏನು, ಅಲ್ಲಿ ಇಷ್ಟೊಂದೆಲ್ಲ ಧಾತುಗಳಿರೋದಿಕ್ಕೆ ಹೇಗೆ ಸಾಧ್ಯ ಆಯಿತು, ಇದಕ್ಕೂ ಏನಾದ್ರೂ ನಮ್ಮ ವಿಶ್ವದ
ಉಗಮಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲ ನಮಗೆ ಬರಬೇಕು ಮತ್ತು ಕಾಡಬೇಕು. ಹಾಗಾಗಿ ನಾವು ಉತ್ತರಗಳನ್ನು ಹುಡುಕೋದಿಕ್ಕೆ ಮುಂದಾಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ನಂಬಕ್ಕಾಗಲ್ಲ, ಆಮ್ಲಜನಕ. ಭೂತೊಗಟೆ ಅಂತಂದ್ರೆ ಇಲ್ಲಿ ನೋಡಿ, ಇದು ಭೂಮಿಯ ಮೇಲ್ಮೈಯಿಂದ ಕೆಳಗಡೆಗೆ ಸುಮಾರು 5 ರಿಂದ 70 ಕಿಲೋಮೀಟರ್ ಒಳಗೆ ವ್ಯಾಪಿಸಿರುವಂಥದ್ದು ಭೂತೊಗಟೆ ಅಥವಾ ಕ್ರಸ್ಟ್. ಅದರ ಕೆಳಗಡೆ ಇರುವಂಥದ್ದು ಮ್ಯಾಂಟಲ್ ಮತ್ತು ಮಧ್ಯಭಾಗ ಏನಿದೆ ಅದು ಕೋರ್. ಈ ಕೋರ್ನ ನಾವು ಪ್ರಾಯೋಗಿಕವಾಗಿ ಏನ್ ಮಾಡ್ತೀವಿ, ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಅಂತ ಮಾಡ್ತೀವಿ. ನಮಗೆ ತುಂಬಾ ಮುಖ್ಯವಾದದ್ದು ಮತ್ತು ತುಂಬಾ ಫಲವತ್ತತೆಯಿಂದ ಕೂಡಿರುವಂತಹ ಭೂಮಿಯ ಭಾಗ ಅಂತಂದ್ರೆ ಕ್ರಸ್ಟ್. ಎರಡನೇ ಕಾರಣ ಏನಪ್ಪಾ, ಯಾಕಿದು ಫಲವತ್ತತೆಯನ್ನ ಹೊಂದಿದೆ ಅಂತಂದ್ರೆ ಬೇರೆ ಭಾಗಗಳಲ್ಲೂ ಫಲವತ್ತತೆ ಇದೆ, ಆದ್ರೆ ನಾವಲ್ಲಿ ರೀಚ್ ಆಗಕ್ಕಾಗಲ್ಲ ಡ್ಯೂ ಟು ಹೈ ಟೆಂಪರೇಚರ್. ಕ್ರಸ್ಟ್ ನಲ್ಲೇ ಎಲ್ಲವೂ ತುಂಬಿರುವಂಥದ್ದು. ಏನೇನೆಲ್ಲ ತುಂಬಿದೆ ಚಿತ್ರ ಇಲ್ಲಿದೆ. ಆಕ್ಸಿಜನ್ 49.2% ಇದ್ರೆ ನಂತರದ ಸ್ಥಾನ ಸಿಲಿಕಾನ್ದು 25.7%, ಅದರ ನಂತರದ ಸ್ಥಾನ ಅಲ್ಯೂಮಿನಿಯಂದು 7.5% ಮತ್ತು ಉಳಿದ ಭಾಗಗಳನ್ನ ನೀವೇ ಸಹ ಚಿತ್ರದ ರೂಪದಲ್ಲಿ ನೋಡಬಹುದು. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಲೋಹವು ಸಾಮಾನ್ಯ ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿ ಇರುತ್ತದೆ? Which of the following metals exist in liquid form at room temperature? 4 ಆಯ್ಕೆಗಳಲ್ಲಿ ಪಾದರಸ, ವೆನಾಡಿಯಂ, ಜಲಜನಕ ಅಥವಾ ಸೀಸ. ಸರಿಯಾದ ಉತ್ತರ ಪಾದರಸ. ಈ ಪಾದರಸ ಸ್ವಲ್ಪ ನೋಡೋದಿಕ್ಕೆ ವಿಶೇಷ. ಇದು ಲೋಹವೇ ಆದ್ರೂ ದ್ರವರೂಪದಲ್ಲಿ ಇರುವಂತಹ ಲೋಹ. ಇದರ ಪರಮಾಣು ಸಂಖ್ಯೆ 80 ಮತ್ತು ಪರಮಾಣು ರಾಶಿ 200.59. ಇದನ್ನ ವಿಶೇಷವಾಗಿ ಥರ್ಮೋಮೀಟರ್ಗಳಲ್ಲಿ ಅಳವಡಿಸ್ತಾರೆ. ಮುಂದಿನ ಪ್ರಶ್ನೆ, ಪಿಚ್ ಬ್ಲೆಂಡ್ ನಿಂದ ಪಡೆಯಲಾಗುವ ಧಾತು ಯಾವುದು? ವಿಚ್ ಎಲಿಮೆಂಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪಿಚ್ ಬ್ಲೆಂಡ್? ಯುರೇನಿಯಂ, ರೇಡಿಯಂ, ಪೊಟ್ಯಾಷಿಯಂ ಅಥವಾ ಸೀಶಿಯಂ? ಇದಕ್ಕೆ ಸರಿಯಾದ ಉತ್ತರ ರೇಡಿಯಂ. ರೇಡಿಯಂ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಬಲಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದು ರೇಡಿಯಂ, ಎಡಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದು ಪಿಚ್ ಬ್ಲೆಂಡ್ ನ ಚಿತ್ರ. ಮುಂದಿನ ಪ್ರಶ್ನೆ, ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ ಅಂತ ಕೇಳಿದೆ. ಬಾಕ್ಸೈಟ್, ಗ್ಯಾಲಿನಾ, ಹೆಮಟೈಟ್ ಮತ್ತು ಮೋನೋಸೈಟ್ ಅನ್ನೋದು ಒಂದು ಭಾಗ ಆದ್ರೆ, ಕಬ್ಬಿಣ, ಅಲ್ಯೂಮಿನಿಯಂ, ಥೋರಿಯಂ ಮತ್ತು ಸೀಸಾ ಇನ್ನೊಂದು ಭಾಗದಲ್ಲಿದೆ. ಪ್ರಶ್ನೆನ ನೋಡಿದ ತಕ್ಷಣ ನಮ್ಗನ್ಸುತ್ತೆ ಒಂದು ಲೋಹ ಮತ್ತೊಂದು ಅದರು. ಯಾವ ಅದರಿನಿಂದ ಯಾವ ಲೋಹವನ್ನ ಉದ್ಧರಣೆ ಮಾಡ್ತಾರೆ ಅನ್ನೋದು ಪ್ರಶ್ನೆಯ ಒಂದು ವೃತ್ತಾಂತ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 1 ಅಥವಾ ಎ ಅಂದ್ರೆ 1B. ಬಾಕ್ಸೈಟ್ ನಿಂದ ಅಲ್ಯೂಮಿನಿಯಂನ ಉದ್ಧರಣೆ ಮಾಡಲಾಗತ್ತೆ. 2 ಗ್ಯಾಲಿನಾದಿಂದ ಅದು ಡಿ ತೋರಿಸ್ತಾ ಇದೆ, ಸೀಸವನ್ನ ಉದ್ಧರಣೆ ಮಾಡಲಾಗತ್ತೆ. ಹೆಮಟೈಟ್ ನಿಂದ ಗೊತ್ತಿರೋ ಹಾಗೆ ಕಬ್ಬಿಣ ಮತ್ತು ಮೋನೋಸೈಟ್ ಇಂದ ಥೋರಿಯಂನ ಪಡೆಯಲಾಗತ್ತೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಯಾವ ಧಾತುವನ್ನ ಯಾವ ಅದರಿನಿಂದ ಪಡಿತಾರೆ ಅನ್ನೋದನ್ನ ನೀವು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ತಿಳ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ಮೂಲೆಯಿಂದ ಬೇಕಾದರೂ ಬರಬಹುದು. ಹಾಗಾಗಿ ಇಲ್ಲಿ ನಾವು ಚರ್ಚೆ ಮಾಡುವಂತ ಪ್ರಶ್ನೆ ಒಂದೇ ಒಂದಾಗಿದ್ರೂ ಸಹ ಆ ಒಂದು ಪ್ರಶ್ನೆ 16 ಪ್ರಶ್ನೆ ಮತ್ತು 10 × 4 40 ಉತ್ತರಗಳಿಗೆ ನಿಮ್ಮನ್ನ ಸಜ್ಜುಗೊಳಿಸಬೇಕು. ಆ ನಿಟ್ಟಲ್ಲಿ ನೀವು ಪ್ರತಿ ಪ್ರಶ್ನೆಯನ್ನ ಗಮನಿಸಬೇಕು ಅಂತ ನಾನು ನಿಮ್ಮನ್ನ ಮನವಿ ಮಾಡ್ತೀನಿ. ಮುಂದಿನ ಪ್ರಶ್ನೆ, ನೀರಿನ ಅಣುರಾಶಿ ಎಷ್ಟು? ವಾಟ್ ಈಸ್ ದಿ ಮಾಲಿಕ್ಯುಲರ್ ವೇಟ್ ಆಫ್ ವಾಟರ್? 12, 24, 17 ಅಥವಾ 18? ಸರಿಯಾದ ಉತ್ತರ 18. ತುಂಬಾ ಸ್ಟ್ಯಾಂಡರ್ಡ್ ಆಗಿರುವಂತ ನಂಬರು. ನಾನು ಇಲ್ಲಿ ಯೂನಿಟ್ ನ ಮೆನ್ಷನ್ ಮಾಡಿಲ್ಲ.
ಕೆಲವೊಮ್ಮೆ AMU ಅಂತ ಬಳಸ್ತಾರೆ. ಅಣುರಾಶಿಯನ್ನ ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಮಾಲಿಕ್ಯುಲಾರ್ ಮಾಸ್ ಅಂತ ಕರೀತಾರೆ. ಆಗ ಅದು 18 ಗ್ರಾಮ್ ಆಗತ್ತೆ. ನಾನು ಯಾವುದೇ ಯೂನಿಟ್ ಇಲ್ದಿರ ಬರೀ ನ್ಯೂಮರಿಕಲ್ ವ್ಯಾಲ್ಯೂ ಮಾತ್ರ ಇಲ್ಲಿ ಕೇಳಿರುವಂಥದ್ದು. ಹಾಗಾದ್ರೆ ಈ ಮಾಲಿಕ್ಯುಲರ್ ವೇಟ್ ನ ಪಡೆಯೋ ಬಗೆ ಹೇಗೆ? ಅಣುರಾಶಿ 18 ಇರುತ್ತಾ? ಕೆಲವೊಮ್ಮೆ 20 ಏನಾದ್ರೂ ಆಗತ್ತಾ? ಖಂಡಿತವಾಗ್ಲೂ 20 ಆಗತ್ತೆ, ಆದ್ರೆ ಅದು ಆರ್ಡಿನರಿ ವಾಟರ್ ಅಲ್ಲ, ಹೆವಿ ವಾಟರ್. ಹಾಗಾದ್ರೆ ಅಣು ರಾಶಿಯನ್ನ ನಾವು ಕಂಡುಹಿಡಿಬೇಕಾದ್ರೆ ನಮಗೆ ಅಣುಸೂತ್ರದ ಪರಿಕಲ್ಪನೆ ಇರಬೇಕು. ಅಣುಸೂತ್ರವನ್ನ ಪಡಿಬೇಕಾದ್ರೆ ನಮಗೆ ಧಾತು ಮತ್ತು ಆ ಧಾತುವಿನ ಸಂಕೇತದ ಪರಿಕಲ್ಪನೆ ಇರಬೇಕು. ಅಣುಸೂತ್ರ ಏನು? ನೀರಿಗೆ ಅಣುಸೂತ್ರ H2O. ಅಂದ್ರೆ 2 ಹೈಡ್ರೋಜನ್ ಆಟಮ್ಗಳು ಮತ್ತು 1 ಆಕ್ಸಿಜನ್ ಆಟಮ್ನ ಸಮ್ಮಿಲನದಿಂದ ಈ ಒಂದು ವಾಟರ್ ಅನ್ನೋ ಮಾಲಿಕ್ಯೂಲ್ ಆಗಿರುತ್ತೆ. ಹಾಗಾಗಿ ಇದು ಒಂದು ಅಣು ಅಂದ್ರೆ 1 ಹೈಡ್ರೋಜನ್, ಇನ್ನೊಂದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್, ಅಂದ್ರೆ 2 ಹೈಡ್ರೋಜನ್ಗಳು ಮತ್ತು 1 ಆಕ್ಸಿಜನ್ನ ತೂಕ ಎಷ್ಟಾಗತ್ತೆ ಅಂತ. ಸಾಧಾರಣ ಮಟ್ಟದಲ್ಲಿ ಹೈಡ್ರೋಜನ್ನ 1 ಅಂತ ಪರಿಗಣಿಸಿದ್ರೆ, ಆಕ್ಸಿಜನ್ನ 16 ಅಂತ ಪರಿಗಣಿಸಿದ್ರೆ 16 + 2 18 ಆಯಿತು. ಹಾಗಾಗಿ ಗ್ರಾಮ್ ಪರ್ ಮೋಲ್ ಅಂತಾನೂ ಕರೀತಾರೆ ಅದನ್ನ. ವಾಟರ್ನ ಮಾಲಿಕ್ಯುಲರ್ ವೇಟ್ 18 ಯೂನಿಟ್ಸ್. ನೀರಿನ ಅಣುರಾಶಿ 18 ಮಾನಗಳು. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಇವೆಲ್ಲದರ ಅಣುಸೂತ್ರವನ್ನ ಮತ್ತು ಅಣು ರಾಶಿಯನ್ನ ನೀವು ಕಂಡುಹಿಡಿಯೋ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅಣುಸೂತ್ರ, ಅಣುರಾಶಿ ಎರಡೂ ಸಹ ಮನದಟ್ಟಾಗತ್ತೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಸಮಾಂಗಿಗಳ ಲಕ್ಷಣ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರಾಪರ್ಟಿ ಆಫ್ ಐಸೋಮರ್ಸ್? ಅವು ಒಂದೇ ಅಣುಸೂತ್ರವನ್ನ ಹೊಂದಿರುತ್ತವೆ, ಅವು ಬೇರೆ ಬೇರೆ ರಚನಾ ಸೂತ್ರವನ್ನ ಹೊಂದಿರುತ್ತವೆ, ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳು ಬೇರೆ ಬೇರೆಯಾಗಿರುತ್ತವೆ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಅಂದ್ರೆ ಏನರ್ಥ? ಐಸೋಮರ್ ಅನ್ನೋವು ಒಂದೇ ಅಣುಸೂತ್ರವನ್ನ ಹೊಂದಿರುತ್ತೆ, ಆದರೆ ಬೇರೆ ಬೇರೆ ರಚನಾ ಸೂತ್ರವನ್ನ ಹೊಂದಿರುತ್ತೆ. ಉದಾಹರಣೆಗೆ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಬ್ಯೂಟೇನ್ ಅಲ್ಲಿ 4 ಕಾರ್ಬನ್ ಆಟಮ್ ಮತ್ತು 10 ಹೈಡ್ರೋಜನ್ ಆಟಮ್ ಇದೆ. ಹಾಗೆಯೇ ಐಸೋಬ್ಯೂಟೇನ್ ಅಲ್ಲೂ ಸಹ 4 ಕಾರ್ಬನ್ ಆಟಮ್ ಮತ್ತು 10 ಹೈಡ್ರೋಜನ್ ಆಟಮ್ ಇರುವಂಥದ್ದು ನಿಮಗೆ ಗೊತ್ತಿರೋದೆ. ಆದ್ರೆ ಅದನ್ನ ಬರೆಯುವಾಗ ನಾವು ಉಪಯೋಗಿಸಿರುವಂತ ಅದರ ಸ್ಟ್ರಕ್ಚರ್, ವಿನ್ಯಾಸವನ್ನ ನೋಡಿ. ಮೊದಲ ಬ್ಯೂಟೇನ್ ಅಲ್ಲಿ 4 ಕಾರ್ಬನ್ ಆಟಮ್ಗಳು ಪಕ್ಕದಲ್ಲಿ ಇರುವಂತದ್ದು. ಆದ್ರೆ ಐಸೋಬ್ಯೂಟೇನ್ ಅಲ್ಲಿ 3 ಕಾರ್ಬನ್ ಆಟಮ್ಗಳು ಪಕ್ಕದಲ್ಲಿದ್ದು 1 ಕಾರ್ಬನ್ ಆಟಮ್ ಕೆಳಗಡೆಗೆ ಬಂದಿರೋದನ್ನ ಗಮನಿಸಿ. ಹಾಗಾಗಿ ಇದು ಸ್ಟ್ರಕ್ಚರಲ್ ಚೇಂಜ್ಗೆ ಉದಾಹರಣೆ. ಹಾಗೆ ಪೆಂಟೇನ್ ಅನ್ನ ಗಮನಿಸಿ ನೋಡಿ. ಎನ್ ಪೆಂಟೇನ್ ಸಾಧಾರಣವಾಗಿರುವಂತದ್ದು. ಐಸೋಪೆಂಟೇನ್ ಅಲ್ಲಿ 1 ಕಾರ್ಬನ್ ಆಟಮ್ನ ಬ್ರಾಂಚ್ ಮಾಡಿದ್ದಾರೆ. ನಿಯೋಪೆಂಟೇನ್ ಅಲ್ಲಿ 1 ಕಾರ್ಬನ್ ಆಟಮ್ಗೆ ಇನ್ನೊಂದು ಕಾರ್ಬನ್ ಆಟಮ್ಗೆ ಇನ್ನೊಂದು ಕಾರ್ಬನ್ ಆಟಮ್ನ ಬ್ರಾಂಚ್ ಮಾಡಿರೋದು. ಇದು ನಿಯೋಪೆಂಟೇನ್ ಆಯಿತು. ಹಾಗಾದ್ರೆ ಇದರಲ್ಲಾಗುವಂತ ವ್ಯತ್ಯಾಸಗಳೇನೇನು? ಅಣುಸೂತ್ರ ಒಂದೇ ಇದೆ, ಕರೆಕ್ಟು. ರಚನಾ ಸೂತ್ರಗಳು ಬೇರೆ ಬೇರೆ ಇದೆ, ಅದು ಕರೆಕ್ಟು. ಹಾಗಾದ್ರೆ ಇವೆರಡರಿಂದ ಆಗುವಂತ ಎಫೆಕ್ಟ್ ಏನಪ್ಪಾ ಅಂದ್ರೆ ಭೌತ ಮತ್ತು ರಾಸಾಯನಿಕ ಗುಣಗಳು ಬೇರೆ ಬೇರೆ ಆಗತ್ತೆ. ಕೆಲವೊಮ್ಮೆ ಒಂದು ಧಾತು, ಒಂದು ಕಾಂಪೌಂಡು, ಕೆಲವೊಮ್ಮೆ ಒಂದು ಕಾಂಪೌಂಡು ಸಾಲಿಡ್ ಆಗಿದ್ರೆ ಕೆಲವೊಮ್ಮೆ ಇನ್ನೊಂದು ಕಾಂಪೌಂಡು ಲಿಕ್ವಿಡ್ ಆಗುವಂತ ಸಂಭವನೀಯತೆ ಇರುತ್ತೆ. ಹಾಗಾಗಿ ಅದರ ಸ್ಟ್ರಕ್ಚರು, ಕಲರು, ಬಾಯ್ಲಿಂಗ್ ಅಥವಾ ಮೆಲ್ಟಿಂಗ್ ಪಾಯಿಂಟು, ಬೇರೆ ಬೇರೆ ತರಹದ ಎಲ್ಲ ರೀತಿಯ ವ್ಯತ್ಯಾಸಗಳನ್ನು ಸಹ ನಾವು ಇದರಲ್ಲಿ ಕಾಣಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಜ್ಞಾನ ವರ್ತಮಾನ, ಅದರಲ್ಲೂ ವಿಶೇಷವಾಗಿ ರಸಾಯನಶಾಸ್ತ್ರದ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಜ್ಞಾನದ MCQ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಕ್ಕೆ ತೆಗೆದುಕೊಂಡಂತಹ ಕೆಲವು ರಸಾಯನಶಾಸ್ತ್ರದ ಪ್ರಶ್ನೆ, ಉತ್ತರ, ವಿಶ್ಲೇಷಣೆ, ಚಿತ್ರಗಳು. ಮತ್ತೊಂದಷ್ಟು ಹೊಸ ಪ್ರಶ್ನೆಗಳೊಂದಿಗೆ ನಿಮ್ಮನ್ನ
ಮುಂದಿನ ವಿಡಿಯೋದಲ್ಲಿ ನಿಜಕ್ಕೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.